ನಮಸ್ಕಾರಗಳು ಎಲ್ಲರಿಗೆ. ಬನ್ನಿ ಸ್ನೇಹಿತರೆ, ಮತ್ತೊಮ್ಮೆ ಟಾಪ್ 20 ಪ್ರಶ್ನೆ ಉತ್ತರ ಸರಣಿಯಲ್ಲಿ ಈ ಪ್ರಶ್ನೆಗಳು ಹಿಂದಿನ ಹೋಗಿರುವ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಿರುವ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ. ಈ ಪ್ರಶ್ನೋತ್ತರಗಳು ಮುಂಬರುವ PDO, ವಿಲೇಜ್ ಅಕೌಂಟೆಂಟ್ ಮತ್ತು PC ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೋತ್ತರಗಳಾಗಿವೆ. ಸ್ನೇಹಿತರೆ, ಈ ಟಾಪ್ 20 ವಿಡಿಯೋ ಸರಣಿಯನ್ನು ಪೂರ್ತಿಯಾಗಿ ನೋಡಿಕೊಳ್ಳಿ ಸ್ನೇಹಿತರೆ. ಇವು ಮುಂಬರುವ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೋತ್ತರಗಳಾಗಿವೆ. ಬನ್ನಿ ಸ್ನೇಹಿತರೆ, ಮೊದಲನೆಯ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಮೊದಲನೆಯ ಪ್ರಶ್ನೆ, ಲೋಹಗಳನ್ನು ಒಡೆಯದೆ ತಂತಿಯಾಗಿ ಎಳೆದು ಮಾಡುವ ಗುಣಲಕ್ಷಣವನ್ನು ಏನೆಂದು ಕರೆಯಲಾಗುತ್ತದೆ? ಇದರ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ, ನಮ್ಯತೆ ಅಥವಾ ತನ್ಯತೆ. ಆಪ್ಷನ್ ಬಿ, ಮೃದುತ್ವ. ಆಪ್ಷನ್ ಸಿ, ಮೆದುಸ್ಥಿತಿ. ಆಪ್ಷನ್ ಡಿ, ಇವುಗಳಲ್ಲಿ ಯಾವುದೂ ಅಲ್ಲ. ಮೊದಲನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ನಮ್ಯತೆ ಅಥವಾ ತನ್ಯತೆ. ಬನ್ನಿ ಸ್ನೇಹಿತರೆ, ಎರಡನೆಯ ಪ್ರಶ್ನೆ ಕಡೆಗೆ ಹೋಗೋಣ. ಎರಡನೆಯ ಪ್ರಶ್ನೆ, ಬಣ್ಣ ಕುರುಡುತನ ಅಥವಾ ಕಲರ್ ಬ್ಲೈಂಡ್ನೆಸ್ ಯಾವ ವಿಟಮಿನ್ ಕೊರತೆಯಿಂದ ಆಗಬಹುದು? ಎರಡನೇ ಪ್ರಶ್ನೆಗೆ ಆಯ್ಕೆಗಳನ್ನು ನೋಡೋಣ. ಆಪ್ಷನ್ ಎ, ವಿಟಮಿನ್ ಎ. ಆಪ್ಷನ್ ಬಿ, ವಿಟಮಿನ್ ಬಿ. ಆಪ್ಷನ್ ಸಿ, ವಿಟಮಿನ್ ಸಿ. ಆಪ್ಷನ್ ಡಿ, ವಿಟಮಿನ್ ಡಿ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ವಿಟಮಿನ್ ಎ. ವಿಟಮಿನ್ ಎ ಕೊರತೆಯಿಂದ ಕಲರ್ ಬ್ಲೈಂಡ್ನೆಸ್ ಎಂಬ ಕೊರತೆ ಆಗಬಹುದು. ಬನ್ನಿ ಸ್ನೇಹಿತರೆ, ಮೂರನೇ ಪ್ರಶ್ನೆ ಕಡೆಗೆ. ಮೂರನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಅತಿ ದೊಡ್ಡ ಅಥವಾ ಉದ್ದವಾದ ಎಲುಬು ಯಾವುದು? ಇದರ ಪ್ರಶ್ನೆಗೆ ಆಯ್ಕೆಗಳನ್ನು ನೋಡೋಣ. ಆಪ್ಷನ್ ಎ, ಟಿಬಿಯಾ. ಆಪ್ಷನ್ ಬಿ, ಫೀಮರ್. ಆಪ್ಷನ್ ಸಿ, ಹ್ಯೂಮರಸ್. ಆಪ್ಷನ್ ಡಿ, ಫೈಬುಲಾ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಫೀಮರ್. ನಮ್ಮ ದೇಹದಲ್ಲಿ ಅತಿ ದೊಡ್ಡವಾದ ಮೂಳೆ. ಬನ್ನಿ ಸ್ನೇಹಿತರೆ, ನಾಲ್ಕನೆಯ ಪ್ರಶ್ನೆ ಕಡೆಗೆ ಹೋಗೋಣ. ನಾಲ್ಕನೆಯ ಪ್ರಶ್ನೆ, ಒಂದು ಕುಟುಂಬದಲ್ಲಿ ಒಂದು ಮಗುವಿನ ತಾಯಿಯಂತೆ ನೀಲಿ ಕಣ್ಣುಗಳು ಮತ್ತು ಮತ್ತೊಬ್ಬ ಮಗುವಿಗೆ ತಂದೆಯಂತೆ ಕಂದು ಬಣ್ಣದ ಕೂದಲಿದೆ. ಈ ಘಟನೆಗೆ ಅಥವಾ ವಿದ್ಯಮಾನಕ್ಕೆ ಕಾರಣ ಯಾವುದು? ಒಂದು ಫ್ಯಾಮಿಲಿಯಲ್ಲಿ ಸ್ನೇಹಿತರೆ, ತಾಯಿ ಹಾಗೆ ಒಬ್ಬ ಮಗನಿಗೆ ಕಣ್ಣುಗಳು ಇವೆ ಮತ್ತು ಇನ್ನೊಬ್ಬ ಮಗನಿಗೆ ತಂದೆ ಹಾಗೆ ಕೂದಲುಗಳಿವೆ. ಇದು ಪ್ರಶ್ನೆಗೆ ನಾಲ್ಕನೇ ಪ್ರಶ್ನೆಗೆ ಆಯ್ಕೆಗಳನ್ನು ಎ, ಆಪ್ಷನ್ ಎ ನೈಸರ್ಗಿಕ ಆಯ್ಕೆ. ಆಪ್ಷನ್ ಬಿ, ಪೋಷಣೆ. ಆಪ್ಷನ್ ಸಿ, ಆನುವಂಶಿಕತೆ. ಆಪ್ಷನ್ ಡಿ, ಪರಿಸರ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಆನುವಂಶಿಕತೆ. ಬನ್ನಿ ಸ್ನೇಹಿತರೆ, ಐದನೆಯ ಪ್ರಶ್ನೆ ಕಡೆಗೆ ಹೋಗೋಣ. ಐದನೆಯ ಪ್ರಶ್ನೆ, ತನ್ನದೇ ಆದ ಉಚ್ಚ ನ್ಯಾಯಾಲಯವನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು? ಇದು ಮುಖ್ಯವಾದ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಐದನೆಯ ಪ್ರಶ್ನೆ ಮುಖ್ಯವಾಗಿರುವ ಪ್ರಶ್ನೆಯಾಗಿದೆ. ಇದರ ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ, ದೆಹಲಿ. ಆಪ್ಷನ್ ಬಿ, ಪುದುಚೇರಿ. ಆಪ್ಷನ್ ಸಿ, ದಮನ್ ಮತ್ತು ದಿಯು. ಆಪ್ಷನ್ ಡಿ, ದಾದ್ರಾ ಮತ್ತು ನಗರ್ ಹವೇಲಿ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ದೆಹಲಿ ತನ್ನದೇ ಆದ ಉಚ್ಚ ನ್ಯಾಯಾಲಯವನ್ನು ಹೊಂದಿದೆ. ಬನ್ನಿ ಸ್ನೇಹಿತರೆ, ಆರನೆಯ ಪ್ರಶ್ನೆ ಕಡೆಗೆ. ಆರನೆಯ ಪ್ರಶ್ನೆ, ಭಾರತದಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಕರು ಯಾರೆಂದು ಪರಿಗಣಿಸಲಾಗುತ್ತದೆ? ಇದರ ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ, ರಾಷ್ಟ್ರಪತಿ. ಆಪ್ಷನ್ ಬಿ, ಸರ್ವೋಚ್ಚ ನ್ಯಾಯಾಲಯ. ಆಪ್ಷನ್ ಸಿ, ಉಚ್ಚ ನ್ಯಾಯಾಲಯ. ಆಪ್ಷನ್ ಡಿ, ಸಂವಿಧಾನ. ಆರನೆಯ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ, ಸರ್ವೋಚ್ಚ ನ್ಯಾಯಾಲಯ ಭಾರತದಲ್ಲಿ ಮೂಲಭೂತ ಹಕ್ಕುಗಳನ್ನು ರಕ್ಷಕರು. ಬನ್ನಿ ಸ್ನೇಹಿತರೆ, ಏಳನೆಯ ಪ್ರಶ್ನೆಯನ್ನು ನೋಡೋಣ. ಏಳನೆಯ ಪ್ರಶ್ನೆ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೊದಲು ಎಲ್ಲಿ ಸ್ಥಾಪಿಸಲಾಯಿತು? ಏಳನೇ ಪ್ರಶ್ನೆಗೆ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ, ಮಧ್ಯಪ್ರದೇಶ. ಆಯ್ಕೆ ಬಿ, ಒಡಿಶಾ. ಆಯ್ಕೆ ಸಿ, ರಾಜಸ್ಥಾನ್. ಆಯ್ಕೆ ಡಿ, ಕೇರಳ. ಏಳನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ರಾಜಸ್ಥಾನದಲ್ಲಿ ಮೊದಲ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು ಅಥವಾ ಸ್ಥಾಪಿಸಲಾಯಿತು. ಬನ್ನಿ ಸ್ನೇಹಿತರೆ, ಎಂಟನೆಯ ಪ್ರಶ್ನೆ ಕಡೆಗೆ ಹೋಗೋಣ. ಎಂಟನೆಯ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ಎಂಟನೆಯ ಪ್ರಶ್ನೆಗೆ ಆಪ್ಷನ್ ಎ, ಮುಖ್ಯ ನ್ಯಾಯಾಧೀಶರು. ಬಿ, ಉಪರಾಷ್ಟ್ರಪತಿಯವರು. ಸಿ, ರಾಷ್ಟ್ರಪತಿಯವರು. ಆಪ್ಷನ್ ಡಿ, ಇವುಗಳಲ್ಲಿ ಯಾವುದೂ ಅಲ್ಲ. ಎಂಟನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ,
ರಾಷ್ಟ್ರಪತಿಯು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ. ಬನ್ನಿ ಸ್ನೇಹಿತರೆ 9ನೆಯ ಪ್ರಶ್ನೆ ಕಡೆಗೆ ಹೋಗೋಣ. 9ನೆಯ ಪ್ರಶ್ನೆ, ಸಮಿತಿಯ ಶಿಫಾರಸಿನ ಆಧಾರದ ಮೇರೆಗೆ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಯಾವ 9ನೆಯ ಪ್ರಶ್ನೆಗೆ ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ ಸ್ವರ್ಣ ಸಿಂಗ್, ಆಪ್ಷನ್ ಬಿ ಸಂಧಾನಮ, ಆಪ್ಷನ್ ಸಿ ಉರಾ, ಆಪ್ಷನ್ ಡಿ ಮಂಡಳ. 9ನೆಯ ಪ್ರಶ್ನೆ ಮತ್ತೊಮ್ಮೆ ನೋಡಿಕೊಳ್ಳೋಣ ಸ್ನೇಹಿತರೆ. ಯಾವ ಸಮಿತಿಯ ಶಿಫಾರಸಿನ ಆಧಾರದ ಮೇರೆಗೆ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗುತ್ತದೆ? 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ವರ್ಣ ಸಿಂಗ್ ಸಮಿತಿಯ ಆಧಾರದ ಮೇಲೆ ಅಥವಾ ಶಿಫಾರಸಿನ ಮೇರೆಗೆ. ಬನ್ನಿ ಸ್ನೇಹಿತರೆ 10ನೆಯ ಪ್ರಶ್ನೆ ಕಡೆಗೆ ಹೋಗೋಣ. 10ನೆಯ ಪ್ರಶ್ನೆ, ಲಕ್ನೋ ಒಪ್ಪಂದ ಅಥವಾ ಆಕ್ಟ್ ಗಳ ನಡುವೆ ಆಗಿದೆ. ಲಕ್ನೋ ಒಪ್ಪಂದ ಗಳ ನಡುವೆ ಆಗಿತ್ತು. ಇದರ 10ನೇ ಪ್ರಶ್ನೆಗೆ ಆಪ್ಷನ್ಗಳನ್ನು ನೋಡೋಣ. ಆಪ್ಷನ್ ಎ ಹಿಂದೂ ಮಹಾಸಭಾ ಮತ್ತು ಮುಸ್ಲಿಂ ಲೀಗ್, ಆಪ್ಷನ್ ಬಿ ಸಾಮ್ಯವಾದಿಗಳು ಮತ್ತು ಉಗ್ರಗಾಮಿಗಳು, ಆಪ್ಷನ್ ಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್, ಆಪ್ಷನ್ ಡಿ ಸಾಮ್ಯವಾದಿ ಮತ್ತು ಮುಸ್ಲಿಂ ಲೀಗ್. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಲಕ್ನೋ ಒಪ್ಪಂದ ಆಗಿದೆ. ಬನ್ನಿ ಸ್ನೇಹಿತರೆ 11ನೆಯ ಪ್ರಶ್ನೆ, ಕೆಳಗಿನ ನಾಯಕರುಗಳಲ್ಲಿ ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಭಾರತದ ಸ್ವಾತಂತ್ರ್ಯ ಯುದ್ಧ ಪುಸ್ತಕವನ್ನು ಬರೆದವರು ಯಾರು? 11ನೇ ಪ್ರಶ್ನೆಗೆ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ ವಿನಾಯಕ್ ದಾಮೋದರ್ ಸಾವರ್ಕರ್, ಆಪ್ಷನ್ ಬಿ ಜಾರ್ಜ್ ಬ್ರೂಸ್ರೋ ಮೆಲ್ಲೇಸನ್, ಆಪ್ಷನ್ ಸಿ ಖಾನ್ ಮೊಹಮ್ಮದ್ ಸಾದಿಕ್, ಆಪ್ಷನ್ ಡಿ ಇಕ್ಬಾಲ್ ಹುಸೇನ್. 11ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ವಿನಾಯಕ್ ದಾಮೋದರ್ ಸಾವರ್ಕರ್. ಬನ್ನಿ ಸ್ನೇಹಿತರೆ 12ನೇ ಪ್ರಶ್ನೆ ಕಡೆಗೆ. 12ನೆಯ ಪ್ರಶ್ನೆ, ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ನೇಮಕ ಮಾಡುವವರು? 12ನೇ ಪ್ರಶ್ನೆ, ರಾಜ್ಯ ಮಾನವ ಹಕ್ಕುಗಳು ಇವರ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡುತ್ತಾರೆ? 12ನೇ ಪ್ರಶ್ನೆಗೆ ಆಯ್ಕೆಗಳು ಆಪ್ಷನ್ ಎ ರಾಜ್ಯಪಾಲರು, ಆಪ್ಷನ್ ಬಿ ಮುಖ್ಯಮಂತ್ರಿ, ಆಪ್ಷನ್ ಸಿ ಗೃಹ ಮಂತ್ರಿ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ರಾಜ್ಯಪಾಲರು ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ನೇಮಕ ಮಾಡುತ್ತಾರೆ. ಬನ್ನಿ ಸ್ನೇಹಿತರೆ 13ನೇ ಪ್ರಶ್ನೆ ಕಡೆಗೆ. ಪ್ರೋಟೀನಿನ ಮುಖ್ಯ ಘಟಕ ಯಾವುದು? ಇದರ ಆಯ್ಕೆಗಳನ್ನು ನೋಡೋಣ. 13ನೇ ಪ್ರಶ್ನೆಗೆ ಆಪ್ಷನ್ ಎ ಗ್ಲಿಸರಾಲ್, ಆಪ್ಷನ್ ಬಿ ಅಮೈನೋ ಆಮ್ಲ, ಆಪ್ಷನ್ ಸಿ ಲ್ಯಾಕ್ಟಿಕ್ ಆಮ್ಲ, ಆಪ್ಷನ್ ಡಿ ಪಾಕ್ಟಲಿಕ್ ಆಮ್ಲ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೈನೋ ಆಮ್ಲ, ಅಮೈನೋ ಆಸಿಡ್. ಇವು ಪ್ರೋಟೀನ್ಗಳ ಮುಖ್ಯ ಘಟಕ. ಬನ್ನಿ ಸ್ನೇಹಿತರೆ 14ನೆಯ ಪ್ರಶ್ನೆ ಕಡೆಗೆ. 14ನೇ ಪ್ರಶ್ನೆ, ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು? 14ನೆಯ ಪ್ರಶ್ನೆಯ ಆಯ್ಕೆಗಳನ್ನು ನೋಡಿಕೊಳ್ಳೋಣ. ಮೊದಲನೇ ಆಯ್ಕೆ ಚಂದ್ರಗುಪ್ತ, ಆಪ್ಷನ್ ಬಿ ಕುಮಾರಗುಪ್ತ, ಆಪ್ಷನ್ ಸಿ ಸ್ಕಂದಗುಪ್ತ, ಆಪ್ಷನ್ ಡಿ ಸಮುದ್ರಗುಪ್ತ. 14ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕುಮಾರಗುಪ್ತ. ಇವರು ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು. ಬನ್ನಿ ಸ್ನೇಹಿತರೆ 15ನೆಯ ಪ್ರಶ್ನೆ ಕಡೆಗೆ. ಭಾರತದಲ್ಲಿ ವಹಾಬಿ ಚಳುವಳಿಯನ್ನು ಯಾರು ಆರಂಭಿಸಿದವರು? 15ನೇ ಪ್ರಶ್ನೆಗೆ ಆಯ್ಕೆಗಳನ್ನು ನೋಡಿಕೊಳ್ಳೋಣ. ಆಯ್ಕೆ 1 ರಾಯ್ ಬರೇಲಿಯ ಸೈಯದ್ ಅಹಮದ್, ಆಪ್ಷನ್ ಬಿ ದಾದಾ ಮಿಯಾ, ಆಪ್ಷನ್ ಸಿ ಹಾಜಿ ಶರಿಯತ್ ಉಲ್ಲಾ ಮತ್ತು ಆಪ್ಷನ್ ಡಿ ಮೊಹಮ್ಮದ್ ಅಲಿ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ರಾಯ್ ಬರೇಲಿಯ ಸೈಯದ್ ಅಹಮದ್ ಅವರು ಭಾರತದಲ್ಲಿ ವಹಾಬಿ ಚಳುವಳಿಯನ್ನು ಸ್ಥಾಪಿಸಿದವರು ಅಥವಾ ಆರಂಭಿಸಿದವರು. ಬನ್ನಿ ಸ್ನೇಹಿತರೆ 16ನೇ ಪ್ರಶ್ನೆ ಕಡೆಗೆ. BSI ಮತ್ತು ZSI ಎಂದರೆ ಇದರ ವಿಸ್ತೃತ ರೂಪವೇನು ಎಂದು 16ನೇ ಪ್ರಶ್ನೆಯಲ್ಲಿ ಕೇಳಲಾಗಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ ಎ ದ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. 16ನೇ ಪ್ರಶ್ನೆಗೆ ಮೊದಲನೇ ಆಯ್ಕೆ ಸರಿಯಾಗಿದೆ. ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆ ಕಡೆಗೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದರ
ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕೆಳಗಿನವುಗಳಲ್ಲಿ ಯಾವುದು? ಇದರ ಕೆಮಿಕಲ್ ಫಾರ್ಮುಲಾ ಕೇಳಲಾಗಿದೆ ಸ್ನೇಹಿತರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದರ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ CaSO4 2H2O. ಆಯ್ಕೆ ಬಿ CaCl2. ಆಯ್ಕೆ ಸಿ CaSO4. ಆಯ್ಕೆ ಡಿ CaSO4 half H2O. 17ನೆಯ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ CaSO4 2H2O. ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಕೆಮಿಕಲ್ ಸಂಕೇತವಾಗಿದೆ. ಬನ್ನಿ ಸ್ನೇಹಿತರೆ 18ನೆಯ ಪ್ರಶ್ನೆ ಕಡೆಗೆ. ಭಾರತದಲ್ಲಿ ಇಂಗ್ಲಿಷ್ ಭಾಷೆಯನ್ನು ಪರಿಚಯಿಸಿದ ಅಥವಾ ಆರಂಭಿಸಿದ ಭಾರತದ ಗವರ್ನರ್ ಜನರಲ್ ಯಾರು? 18ನೆಯ ಪ್ರಶ್ನೆಗೆ ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1 ಲಾರ್ಡ್ ಮೆಕಾಲೆ. ಆಯ್ಕೆ ಬಿ ಲಾರ್ಡ್ ಹೇಸ್ಟಿಂಗ್. ಆಯ್ಕೆ ಸಿ ಲಾರ್ಡ್ ಕರ್ಜನ್. ಆಯ್ಕೆ ಡಿ ಲಾರ್ಡ್ ಬೆಂಟಿಂಗ್. ಭಾರತದಲ್ಲಿ ಇಂಗ್ಲಿಷನ್ನು ಪರಿಚಯಿಸಿದವರು 18ನೆಯ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಲಾರ್ಡ್ ಬೆಂಟಿಂಗ್ ಅವರು ಭಾರತದಲ್ಲಿ ಇಂಗ್ಲಿಷನ್ನು ಪರಿಚಯಿಸಿದವರು. ಬನ್ನಿ ಸ್ನೇಹಿತರೆ 19ನೆಯ ಪ್ರಶ್ನೆ ಕಡೆಗೆ. ಕೆಳಗಿನವುಗಳಲ್ಲಿ ಯಾವುದನ್ನು ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಜೋಡಿಸುವ ಕೊಂಡಿ ಅಥವಾ ಗಡಿರೇಖೆ ಎನ್ನುತ್ತಾರೆ? ಇದರ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ ಯುಗೈನ. ಆಯ್ಕೆ ಬಿ ಪ್ರೋಟಿಸ್ಟಾ. ಆಯ್ಕೆ ಸಿ ಕಡ. ಆಯ್ಕೆ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. 19ನೆಯ ಪ್ರಶ್ನೆಗೆ ಸರಿಯಾದ ಆಯ್ಕೆ ಸ್ನೇಹಿತರೆ ಯುಗೈನ. ಇವು ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಜೋಡಿಸುವ ಕೊಂಡಿ ಅಥವಾ ಗಡಿರೇಖೆ. ಬನ್ನಿ ಸ್ನೇಹಿತರೆ ಕೊನೆಯ ಪ್ರಶ್ನೆ. ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನ ಪಡೆದ ಹೊಯ್ಸಳರ ಎಲ್ಲ ಪವಿತ್ರ ಮೇಳೆಗಳು ಅಥವಾ ಭಾಗಗಳು ಯಾವ ರಾಜ್ಯದಲ್ಲಿವೆ? ಇದರ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ ಕೇರಳ. ಆಯ್ಕೆ ಬಿ ಕರ್ನಾಟಕ. ಆಯ್ಕೆ ಸಿ ಗುಜರಾತ್. ಆಯ್ಕೆ ಡಿ ರಾಜಸ್ಥಾನ. 20ನೆಯ ಪ್ರಶ್ನೆಗೆ ಸ್ನೇಹಿತರೆ ನೀವು ಇದರ ಉತ್ತರ ಕಮೆಂಟ್ ಮುಖಾಂತರ ತಿಳಿಸಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಮತ್ತು ಸ್ನೇಹಿತರೆ ಈ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ದಿನನಿತ್ಯ ಟಾಪ್ 20 ಪ್ರಶ್ನೆ ಉತ್ತರಗಳು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಿ ಕೊಡಲಾಗುತ್ತದೆ. ಇದು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೆ ಉತ್ತರಗಳಾಗಿವೆ. ಧನ್ಯವಾದಗಳು ಸ್ನೇಹಿತರೆ.